ಗರುಡ ಪುರಾಣದ ಪ್ರಕಾರ ಈ 7 ಸ್ಥಳಗಳು ಮೋಕ್ಷ ನೀಡೋ ಸಪ್ತ ಮೋಕ್ಷಪುರಿಗಳಂತೆ. ಹಾಗಾದ್ರೆ ಅವುಗಳು ಯಾವ್ಯಾವು ಗೊತ್ತಾ? ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ಸನಾತನ ನೋ ಕ್ಯಾಪ್. ಇವತ್ತು ನಾವು ಮಾತಾಡ್ತಿರೋದು ಯಾವುದೋ ಟ್ರಾವೆಲ್ ಬ್ಲಾಗ್ ಬಗ್ಗೆ ಅಂತೂ ಅಲ್ವೇ ಅಲ್ಲ, ಬದಲಾಗಿ ನಮ್ಮ ಲೈಫ್ನ ಅಲ್ಟಿಮೇಟ್ ಡೆಸ್ಟಿನೇಷನ್ ಬಗ್ಗೆ. ಪುರಾಣಗಳಲ್ಲಿ ಮೋಕ್ಷ ಅನ್ನೋ ವರ್ಡ್ ಕೇಳಿ ಇರ್ತೀರಾ ಅಲ್ವಾ? ಆಕ್ಚುಲಿ ಗರುಡ ಪುರಾಣದ ಪ್ರಕಾರ ಇಂಡಿಯಾದಲ್ಲಿ ಅಂಥ 7 ಸ್ಪೆಷಲ್ ಸಿಟಿಗಳಿವೆ. ಅಲ್ಲಿಗೆ ಹೋದ್ರೆ ಸಾಕಂತೆ ನಮ್ಗೆ ಸಾವು ಬದುಕಿನ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇವನ್ನೇ ಸಪ್ತ ಮೋಕ್ಷಪುರಿಗಳು ಅಂತ ಕರೆಯೋದು. ಯಾವುದು ಆ 7 ಪ್ಲೇಸ್ಗಳು? ಮೊದಲನೆಯದು ಅಯೋಧ್ಯ. ನಮ್ಮ ಲಿಸ್ಟ್ ನಲ್ಲಿ ಫಸ್ಟ್ ಇರುವುದು ಅಯೋಧ್ಯ. ಇದನ್ನ ಸಪ್ತ ಮೋಕ್ಷಪುರಿಗಳಲ್ಲಿ ಫಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಇದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳ. ಶರಾಯು ನದಿ ತೀರದಲ್ಲಿರೋ ಈ ಪ್ಲೇಸ್ ಕೇವಲ ಒಂದು ಸಿಟಿ ಅಲ್ಲ, ಇಟ್ಸ್ ಅನ್ ಎಮೋಷನ್. ರಾಮರಾಜ್ಯ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೆ ಇಲ್ಲಿಂದ. ಇಲ್ಲಿನ ವೈಬ್ ಹೇಗಿರುತ್ತೆ ಅಂದ್ರೆ ಅಲ್ಲಿಗೆ ಕಾಲಿಟ್ಟ ತಕ್ಷಣ ಒಂದು ರೀತಿಯ ಡಿವೈನ್ ಪೀಸ್ ಅಂತೂ ಸಿಗುತ್ತೆ. ಎರಡನೇ ಪ್ಲೇಸ್ ಮಥುರಾ. ನೆಕ್ಸ್ಟ್ ಬರುವುದು ಕೃಷ್ಣ ನಗರಿ ಮಥುರಾ. ಯಮುನಾ ನದಿ ತೀರದಲ್ಲಿರೋ ಈ ಪ್ಲೇಸ್ ಶ್ರೀಕೃಷ್ಣನ ಜನ್ಮಸ್ಥಳ. ಗರುಡ ಪುರಾಣದ ಪ್ರಕಾರ ಇದು 2ನೇ ಮೋಕ್ಷದಾಯಕ ನಗರ. ಮಥುರಾದ ಬೀದಿಗಳಲ್ಲಿ ಇವತ್ತಿಗೂ ಆ ಕೃಷ್ಣ ಪ್ರೇಮ ಅನ್ನೋದು ಗಾಳಿಯಲ್ಲೇ ಇದೆ ಅನ್ಸುತ್ತೆ. ಮಥುರಾ ಮತ್ತು ಬೃಂದಾವನಕ್ಕೆ ಒಮ್ಮೆ ವಿಸಿಟ್ ಕೊಟ್ರೆ ಆ ಭಕ್ತಿ ಮತ್ತು ಎನರ್ಜಿ ಬೇರೆ ಲೆವೆಲ್ ಕಣ್ರಿ. ಇನ್ನು 3ನೇ ಪ್ಲೇಸ್ ಮಾಯಾಪುರಿ, ಅಂದ್ರೆ ಇವತ್ತಿನ ಹರಿದ್ವಾರ. ಗಂಗಾ ನದಿ ಪರ್ವತಗಳಿಂದ ಕೆಳಗಿಳಿದು ಫಸ್ಟ್ ಟೈಮ್ ಭೂಮಿಗೆ ಟಚ್ ಆಗೋ ಪ್ಲೇಸ್ ಇದು. ಹರಿದ್ವಾರ ಅಂದ್ರೆ ಹರಿಯ ದ್ವಾರ ಅನ್ಕೊಳ್ಳಿ. ಸಂಜೆ ಹೊತ್ತಲ್ಲಿ ಅಲ್ಲಿ ನಡೆಯೋ ಗಂಗಾ ಆರತಿ ನೋಡೋಕೆ 2 ಕಣ್ಣು ಸಾಲೋದೇ ಇಲ್ಲ ಬಿಡಿ. ಇಲ್ಲಿ ಗಂಗೆಯಲ್ಲಿ ಒಂದು ಡಿಪ್ ಮಾಡಿದ್ರೆ ಸಾಕು, ನಮ್ಮೆಲ್ಲ ಪಾಪಗಳು ಕ್ಲೀನ್ ಆಗುತ್ತೆ ಅನ್ನೋ ಸ್ಟ್ರಾಂಗ್ ಬಿಲೀಫ್ ಕೂಡ ಇದೆ. 4ನೇ ಪ್ಲೇಸ್ ಕಾಶಿ, ಅಂದ್ರೆ ಇವತ್ತಿನ ವಾರಣಾಸಿ. ಇದನ್ನ ಓಲ್ಡೆಸ್ಟ್ ಲಿವಿಂಗ್ ಸಿಟಿ ಇನ್ ದ ವರ್ಲ್ಡ್ ಅಂತಲೇ ಕರೀತಾರೆ. ಶಿವನ ತ್ರಿಶೂಲದ ಮೇಲೆ ಈ ನಗರ ನೆಲೆಸಿದೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಕಾಶಿಯಲ್ಲಿ ಸತ್ರೆ ನೇರವಾಗಿ ಮೋಕ್ಷ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅಷ್ಟು ಪವರ್ಫುಲ್ ಆದ ಮ್ಯಾಜಿಕಲ್ ಪ್ಲೇಸ್ ಇದು. ಸ್ಪಿರಿಚುವಲ್ ಜರ್ನಿ ಮಾಡೋ ಪ್ರತಿಯೊಬ್ಬರಿಗೂ ಕಾಶಿ ಅನ್ನೋದು ಒಂದು ಬಕೆಟ್ ಲಿಸ್ಟ್ ಐಟಮ್. ಇನ್ನು 5ನೇ ಪ್ಲೇಸ್ ಕಾಂಚೀಪುರಂ. ಸೌತ್ ಇಂಡಿಯಾದಿಂದ ಈ ಲಿಸ್ಟ್ ನಲ್ಲಿರೋ ಏಕೈಕ ಪ್ಲೇಸ್ ಅಂದ್ರೆ ಅದು ತಮಿಳುನಾಡಿನ ಕಾಂಚೀಪುರಂ. ಇದನ್ನ ಸಿಟಿ ಆಫ್ ಥೌಸಂಡ್ಸ್ ಟೆಂಪಲ್ ಅಂತಾನೂ ಕರೀತಾರೆ. ಇಲ್ಲಿರೋ ಕಂಚಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನ ಒಂದು ಪವರ್ಫುಲ್ ಶಕ್ತಿಪೀಠ. ಸ್ಪಿರಿಚುವಲ್ ಮಾತ್ರವಲ್ಲ, ಇಲ್ಲಿನ ಆರ್ಕಿಟೆಕ್ಚರ್ ಮತ್ತೆ ಹಿಸ್ಟರಿ ಕೂಡ ಮೈಂಡ್ ಬ್ಲೋವಿಂಗ್ ಆಗಿರುತ್ತೆ. ಇನ್ನು 6ನೇ ಪ್ಲೇಸ್ ಅವಂತಿಕ, ಅಂದ್ರೆ ಇವತ್ತಿನ ಉಜ್ಜಯಿನಿ. ಇಲ್ಲಿರುವುದು ಫೇಮಸ್ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಶಿಪ್ರಾ ನದಿ ತೀರದಲ್ಲಿರೋ ಈ ನಗರದಲ್ಲಿ ಕಾಲ ಅಥವಾ ಟೈಮ್ ಅನ್ನೋ ಕಾನ್ಸೆಪ್ಟ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಅಂತೂ ಇದೆ. ಯಾಕಂದ್ರೆ ಇಲ್ಲಿ ಶಿವ ಮಹಾಕಾಳನಾಗಿ ನೆಲೆಸಿದ್ದಾನೆ. ಇಲ್ಲಿನ ಭಸ್ಮಾರತಿ ನೋಡೋಕೆ ದೇಶ ವಿದೇಶದಿಂದ ಜನ ಬರ್ತಾರೆ. ಇನ್ನು ಅಂತಿಮವಾಗಿ 7ನೇ ಪ್ಲೇಸ್ ದ್ವಾರಕ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೃಷ್ಣನ ಕರ್ಮಭೂಮಿ ದ್ವಾರಕ. ಗುಜರಾತ್ನ ಪಶ್ಚಿಮ ಕರಾವಳಿಯಲ್ಲಿರೋ ಈ ಪ್ಲೇಸ್ ಗೋಮತಿ ನದಿ ತೀರದಲ್ಲಿದೆ. ಶ್ರೀಕೃಷ್ಣ ದ್ವಾರಕಾಧೀಶನಾಗಿ ಆಳಿದ ಪವಿತ್ರ ಭೂಮಿ ಇದು. ಸಪ್ತ ಮೋಕ್ಷಪುರಿಗಳ ಈ ಪಟ್ಟಿಯಲ್ಲಿ ದ್ವಾರಕ ಕೊನೆ ಪ್ಲೇಸ್, ಆದ್ರೂ ಇದರ ವೈಬ್ ಮಾತ್ರ ಫ್ಯಾಂಟಾಸ್ಟಿಕ್. ಬಂಧುಗಳೇ, ಇದಿಷ್ಟು ಗರುಡ ಪುರಾಣ ಹೇಳೋ 7 ಮೋಕ್ಷ ನೀಡೋ ನಗರಗಳು. ನೀವು ಈ 7 ಪ್ಲೇಸ್ಗಳಲ್ಲಿ ಯಾವುದಾದ್ರೂ ಒಂದನ್ನ ವಿಸಿಟ್ ಮಾಡಿದ್ದೀರಾ? ಅಥವಾ ನಿಮ್ಮ ಫೇವ್ರೆಟ್ ಪ್ಲೇಸ್ ಆದರೂ ಯಾವುದು? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸನಾತನ ನೋ ಕ್ಯಾಪ್. ಜೈ ಶ್ರೀರಾಮ್.